ಚಾನಲ್ ಮಿಸ್ ಆಗಲಿಲ್ಲ ಅಂತ 4 ಇದೆಯಲ್ಲ 4 ಲೈಕ್ 4 ಲೈಕ್ 4 ಫಸ್ಟ್ನೇ ಮೂರನೇ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಸೊ ಇವತ್ತು ಕಾರ್ಮಿಕರ ದಿನಾಚರಣೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ಮನೆ ಪೂಜೆ ಎಲ್ಲ ಆಗಿದೆ. ಸೊ ಇವಾಗ ನಾನು ಇದೊಂದು ಪಾರ್ಸಲ್ ಬಂದಿತ್ತು, ಅದನ್ನು ನಾನು ನಿಮಗೆ ರಿವ್ಯೂ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಇರುತ್ತೆ. 7 ಲೇಯರ್ಸ್ದು ಒಂದು ಬಾಕ್ಸ್ ತರಿಸಿದೆ. ಶಾಪ್ಸಿಯಲ್ಲಿ ತುಂಬ ಕಮ್ಮಿ ಪ್ರೈಸಿಗಿದೆ, ನೋಡಿ ತೊಗೊಳ್ಳೋದಾದರೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಮನೆಯಲ್ಲಿ ಹಿಂಗೆ ಒಂದು ರಜಾ ಅಲ್ವಾ ಓಡಾಡ್ತಾ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ಕರೆಂಟ್ ಇಲ್ಲ ಅದಕ್ಕೆ ಸ್ವಲ್ಪ ಕತ್ಲೆ. ಸೊ ಕರೆಂಟ್ ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಿಂದಲೇ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇದು 7 ಕಂಟೈನರ್ ಬರುತ್ತೆ, ಅಂದರೆ ಇದು 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, 7 ಬರುತ್ತೆ. ನನಗೆ ಕಮ್ಮಿ ಇದಕ್ಕೆ ಜಾಸ್ತಿ ಪ್ರೈಸ್ ಇತ್ತು, ಜಾಸ್ತಿ ಇದಕ್ಕೆ ಕಮ್ಮಿ ಪ್ರೈಸ್ ಇತ್ತು. ಲಕ್ಕಿಲಿ ಪಟ್ಟಂತ ಬುಕ್ ಮಾಡಿದ್ದಕ್ಕೆ ಸಿಕ್ಕಿತ್ತೋ ಏನೋ ನನಗಂತೂ ಗೊತ್ತಿಲ್ಲ, ಬಟ್ ಸಿಕ್ಕಿದೆ ಇದು. ಅಂದರೆ 420 ರುಪೀಸ್ಗೇನೋ ಸಿಕ್ಕಿದೆ ಇದು. ಲಿಂಕ್ ಬೇಕಾದರೆ ಕೊಡ್ತೀನಿ ನಾನು. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, ಅಂದರೆ 150 ರುಪೀಸ್ ಜಾಸ್ತಿ ಆಗಿರಬೇಕು, ಗೊತ್ತಿಲ್ಲ ನನಗೆ. ನಾನು ನೋಡಿ ನಿಮಗೆ ಬೇಕಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮ್ಗೆ ಲಿಂಕ್ ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಈಗ ಸ್ವಲ್ಪ ಮೇಕಪ್ ಕಿಟ್ಸ್ ಅದೆಲ್ಲ ನಿಮ್ಗೆ ಸ್ವಲ್ಪ ಜಾಸ್ತಿ ಸ್ಟೋರೇಜ್ ಇದೆ ಅನ್ನೋದಾದರೆ ಇದು ತುಂಬ ಚೆನ್ನಾಗಿದೆ. ಅಂದರೆ ಈಗ ಯಾರು ಜಾಸ್ತಿ ಗೋಲ್ಡ್ನೇ ಎಲ್ಲದಕ್ಕೂ ವೇರ್ ಮಾಡಲ್ಲ. ಈಗ ಬಳೆಗಳಾಗಿರ್ಬೋದು ಅದನ್ನೆಲ್ಲ ಒಂದೊಂದು ಬಾಕ್ಸಿಗೆ ನಾವು ಇಟ್ಕೊಬೋದು. ಅದಕ್ಕೆ ತುಂಬ ವರ್ತ್ ಇದೆ ಇದು, ತುಂಬ ಚೆನ್ನಾಗೂ ಕೂಡ ಬಂದಿದೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಈಗ ಯೂಸ್ ಮಾಡ್ತಾ ಇದ್ದೀನಲ್ವ, ನನಗೆ ಯೂಸ್ ಮಾಡ್ತಾ ಇರೋದಕ್ಕೆ ನನಗೆ ರಿವ್ಯೂ ಕೊಡೋಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರೋದು. ನಂಗೆ ತುಂಬ ಇಷ್ಟ ಆಯಿತು. ಬೇಕಂದರೆ ತಗೊಳ್ಳೋರು ಇದ್ದರೆ ತಗೊಳ್ಳಿ, ಮನೇಲಿ ಸ್ವಲ್ಪ ಸ್ಟೋರೇಜ್ ಕಮ್ಮಿ ಇದೆ ಅನ್ನೋದಾದರೆ ತಗೊಳ್ಳಿ. ನನಗೆ ಇಲ್ಲಿ ಸ್ಟೋರೇಜ್ ಅಷ್ಟೊಂದು ಕೊಟ್ಟಿಲ್ಲ ಈ ಮನೆಯಲ್ಲಿ, ಅದಕ್ಕೋಸ್ಕರ ನಾನು ಅದನ್ನು ತಗೊಂಡಿದ್ದು. ಒಂದು ರೋಗೆ ಡಾಕ್ಯುಮೆಂಟ್ಸ್ ಕೂಡ ಇಟ್ಕೊಬೋದು, ಅಂದರೆ ಮನೆಯಲ್ಲಿ ಏನಾದರೂ ಗಾಡಿಗಳೇನಾದರೂ ಇದ್ದರೆ ಆ ಥರದ್ದು, ಅಂದರೆ ನಿಮ್ಮದೊಂದು ನಂದೊಂದು ಅನ್ನೋ ಥರ, ನಿಮ್ಮ ಹಸ್ಬೆಂಡೊಂದು ನಮ್ಮದೊಂದು ಅನ್ನೋ ಥರ ಪಾರ್ಟ್ ಆಫ್ ಆಗಿ ಇಟ್ಕೊಬೋದು. ನಾನೇ ಮಾಡ್ಕೊತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಏನಾದರೂ ನಾನು ಇದನ್ನು ಮಾಡೋಕ್ಕೆ ಕೊಟ್ಟರೆ, ನನಗೆ ಇವತ್ತು ಬಂದಿದ್ದರೆ ಅದು ನನ್ನ ಕೈಗೆ ನೆಕ್ಸ್ಟ್ ವೀಕ್ ಅವರು ರೆಡಿ ಮಾಡಿಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನೇ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಈಸಿ ಅಲ್ಲ, ನಾನೇ ನಾನು ಯಾವುದನ್ನೇ ನಾನು ಅಷ್ಟೊಂದು ಕೇಳೋಕ್ಕೆ ಹೋಗಲ್ಲ. ನಂಗೆ ಯಾವ್ದು ಬರುತ್ತೆ ನಾನು ಅದನ್ನು ಮಾಡ್ಕೊಂಬಿಡ್ತೀನಿ. ನಾನಂತೂ ಕಾಯೋಕ್ಕೆ ಹೋಗಲ್ಲ ಯಾರನ್ನು. ಹಿಂಗೆ ತಲೆ ಎಲ್ಲ ಕೆರ್ಕೊಂಡೆಲ್ಲ ಆ ಕಡೆದು ಈ ಕಡೆಗೆ ಹಾಕಿದ್ದೀನಿ, ಈ ಕಡೆದು ಆ ಕಡೆಗೆ ಹಾಕ್ಕೊಂಡಿದ್ದೀನಿ, ಏನೋ ಒಟ್ಟಿನಲ್ಲಿ ಮಾಡ್ಕೊತಾ ಇದ್ದೀನಿ. ಅವತ್ತು ರಜಾ ಇತ್ತು ಅವರಿಗೆ, ಕಾರ್ಮಿಕರ ದಿನಾಚರಣೆ. ಅದಕ್ಕೋಸ್ಕರ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ವಿ. ಅವರು ಇದು ಕಟಿಂಗಿಗೆ ಅಂತ ಆಚೆ ಹೋದರು. ಅವ್ರು ಬರೋ ಅಷ್ಟರಲ್ಲಿ ಸುಮ್ಮನೆ ಹಾಕಬೇಕು ಅಂದ್ಕೊಳ್ಳೋದು. ಲಿಟ್ರಲಿ ನನ್ನಷ್ಟು ಉದ್ದನೇ ಇದೆ ಅದು. ನೋಡಿ ಇಷ್ಟು ದೊಡ್ಡ ಬಂದಿದೆ, ಆಲ್ಮೋಸ್ಟ್ 100 ಎಲ್ಲ ಒಂದೊಂದು ಕಲರ್ ಇದೆ. ಇಷ್ಟು ದೊಡ್ಡ ಇಷ್ಟು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಫೈನಲ್ ಕರೆಂಟ್ ಬಂತು. ಸೊ ಫೈನಲ್ ಕರೆಂಟ್ ಬಂತು. ಇವಾಗ ಬರುತ್ತೆ. ಸೊ ಕರೆಂಟ್ ಸ್ವಲ್ಪ ಚಾರ್ಜ್ ಕೊಡುತ್ತೆ. ಇವಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತು. ಸೊ ಕರೆಂಟ್ ಬಂತು. ಇದನ್ನೆಲ್ಲ ಫಸ್ಟು ಪಾರ್ಟ್ ಆಫ್ ಆಗಿ ತೆಕ್ಕೊಳ್ಳೋದೇ ಒಂದು ಇದಾಯಿತು. ಈಗ ತುಂಬ ಚಿಕ್ಕ ಮಕ್ಕಳು ಇದೆ ಮನೆಯಲ್ಲಿ ಅನ್ನೋದಾದರೆ ತುಂಬ ಚಿಕ್ಕ ಮಕ್ಕಳು ಬಟ್ಟೆಗಳನ್ನ ಇಟ್ಕೊಬೋದು. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿನೂ. ನಾನು ಎಲ್ಲನೂ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ ನೋಡಿ, ಎಷ್ಟು ಟೈಟಾಗಿ ಹಾಕಿ ಕಳಿಸಿರ್ತಾರೆ. ನೀವು ಇನ್ ಕೇಸ್ ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಅಡುಗೆ ಮನೆಗೂ ಯೂಸ್ ಮಾಡ್ಕೋಬೋದು. ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ತರಕಾರಿ ಏನಕ್ಕಾದರೂ ಆಗಲಿ, ದಿನಸಿ ಏನಾದ್ರು ತುಂಬಿಟ್ಕೊಬೇಕು ಅನ್ನೋದಾದರೆ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ಅಯ್ಯೋ ಒಂದು ಜಾಸ್ತಿ ಬಂದಿದೆ ಅಂತ, ಬಟ್ ಇಲ್ಲ, ಆ್ಯಕ್ಚುಲಿ ಮೇಲ್ಗಡೆದಕ್ಕೆ ನಾನು ಗಮನಿಸಿದೆ ಅಂತ ಮಾಡ್ತೀನಿ. ಎಕ್ಸ್ಟ್ರಾ ಬಂದಿಲ್ಲ, ಇದು ಕೊಟ್ಟಿದ್ದಾರೆ. ನಾನು ತೋರಿಸ್ತೀನಿ ಯಾವ ಥರ ಇದೆ ಇದು ಅಂತ. ನಾನು ಅಂದ್ಕೊಂಡಿರಲಿಲ್ಲ ಎಕ್ಸ್ಟ್ರಾ ಬಂದಿರ್ಬೋದೇನೋ.
ತುಂಬ ಚೆನ್ನಾಗಿದೆ, ನನ್ನಷ್ಟು ಹೈಟ್ ಇದೆ ಇದು. ಇಷ್ಟೊಂದು ಸ್ಟೋರೇಜು ಅಷ್ಟು ಕಮ್ಮಿ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾವ ಥರ ಬರುತ್ತೋ ಏನೋ ಅಂದ್ಕೊಂಡಿದ್ವಿ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವೇ ನೋಡ್ತಾ ಇರ್ಬೋದು. ಒಂದು ಕಡೆ ಸ್ಟಿಕ್ ಆನ್ ಆಗಿ ಇಡೋಕ್ಕೆ ತುಂಬ ಚೆನ್ನಾಗಿದೆ. ರೂಮ್ಗಾಗಲಿ ಹಾಲಲ್ಲೂ ಕೂಡ ಜಾಗ ಇತ್ತಂದರೆ ಒಂದು ಕಡೆ ಇಟ್ಕೊಳ್ಬೋದು. ಸೊ ಹಾಲಲ್ಲೆಲ್ಲ ಇಷ್ಟ ಆಗಲ್ಲ ಅನ್ನೋರು ರೂಮ್ ಸ್ಟೋರೇಜ್ಗೆ ತುಂಬ ಚೆನ್ನಾಗಿದೆ. ಒಂದು ಮೇಕಪ್ಗಾಗಿರ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ದು ಶೇವಿಂಗ್ ಕಿಟ್ ಏನಾದರೂ ಬಂದಿತ್ತಂದ್ರೆ ಅವ್ರಿಗೆ ಒಂದು ಸ್ಟೆಪ್ ಅಂತ, ಮಕ್ಕಳಿಗೆ ಡೈಲಿ ಬೇಸಿಗೆ ಮಕ್ಕಳಿಗೆ ಏನಾದರೂ ಇಟ್ಕೊಬೇಕಂದ್ರೆ ಅದಕ್ಕೂ ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆಗಿ ಸಬ್ಸ್ಕ್ರೈಬ್ನ ಮಾಡಿ. ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್. ಆ್ಯಕ್ಚುಲಿ ವ್ಲಾಗ್ ಹೆಂಗಾಯಿತು ಅಂದ್ಕೊಂಡೆ, ಇಲ್ಲ ನಾನು ಅವತ್ತು ರಜೆ ಇತ್ತಲ್ಲ, ಆಚೆ ಹೋಗೋಣ, ಹಳೆ ಮನೆ ಹತ್ರ ಹೋಗೋಣ ಅಂತ ಅಂದರು. ಸೊ ಅದಕ್ಕೋಸ್ಕರ ನಾವು ನಮ್ಮ ಹಳೆ ಮನೆ ಹತ್ರ ಹೋಗ್ತಾ ಇದ್ವಿ. ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಪಾಪು ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ನೀವು ಹಳೆ ವ್ಲಾಗಲ್ಲೆಲ್ಲ ನೋಡಿರ್ಬೋದು. ಸೊ ಫಸ್ಟ್ ನಾವು ಹಳೆ ಏರಿಯಾಗೆ ಹೋದಾಗ ನಮಗೆ ಅದೊಂದು ಮುದ್ದೆ ಊಟ ತುಂಬ ಇಷ್ಟ ಆಗ್ತಾಯಿತ್ತು, 50 ರುಪೀಸ್ಗೆ. ಸೊ ಅಲ್ಲಿ ಹಳೇ ನೆನಪು ಅಂತ ತುಂಬ ತಿಂಗಳೇ ಆಗೋಗಿತ್ತು, ಅದಕ್ಕೋಸ್ಕರ ಒಂದು ತೊಗೊಂಡ್ವಿ ಇಬ್ಬರಿಂದ. ಸೊ ಅಲ್ಲಿ ಮುಗಿಸ್ಕೊಂಡು ಹೆಂಗೂ ರಜಾ ಇತ್ತಲ್ಲ ಅಂದ್ಬಿಟ್ಟು ನನ್ನ ಫೇವ್ರೆಟ್ ಗ್ಯಾಲರಿಯಾ ಮಾಲ್ಗೆ ಹೋದ್ವಿ. ಅಲ್ಲೊಂದು ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್. ನಾನು ಫಸ್ಟು ಅದೇ ಮಾಲ್ ನನ್ನ ಮದುವೆ ಆದಮೇಲೆ ಹೋಗಿದ್ದಲ್ವ. ಸೊ ಅದಕ್ಕೋಸ್ಕರ ಇದು ನನ್ನ ಫೇವ್ರೆಟ್ ಜಾಗ. ನಾನಂತೂ ಈ ಜಾಗ ಮಿಸ್ ಮಾಡೋದೇ ಇಲ್ಲ. ಸೊ ಇಲ್ಲೆಲ್ಲ ಚೆನ್ನಾಗಿ ನೋಡಿಕೊಂಡು ಹಂಗೆ ಸ್ವಲ್ಪ ಸುತ್ತಾಡಿಕೊಂಡು, ಅಲ್ಲಿ ಮಕ್ಕಳಿಗೆಲ್ಲ ಸಮ್ಮರ್ಗೆ ಕ್ಯಾಂಪ್ ಥರ ಏನೋ ಅವ್ರಿಗೆ ಇಷ್ಟ ಆಗೋ ಥರ ಜಂಗಲ್ ಸ್ಕೀಮಲ್ಲಿ ಏನೋ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದನ್ನು ಹಾಗೆ ಸ್ವಲ್ಪ ಕ್ಯಾಪ್ಚರ್ ತೊಗೊಂಡು ವಿಡಿಯೋ ಮಾಡಿಕೊಂಡು, ಸೊ ಹಂಗೆ ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದರೆ ಅಲ್ಲೊಂದು ಶಾಪಿಂಗ್ ಸೆಂಟರ್ ಇದೆ. ಅಲ್ಲಿ ಡಿಮಾರ್ಟು ರೈಟೇ ಇರುತ್ತೆ ಅಲ್ಲೂ. ಸೊ ಅಲ್ಲಿ ಸ್ವಲ್ಪ ಚೀಸ್ ಗಾರ್ಲಿಕ್ ಬ್ರೆಡ್ ಅನಿಸುತ್ತೆ, ಅದನ್ನು ತೊಗೊಂಡ್ವಿ. ತೊಗೊಂಡ್ವಿ ಅಷ್ಟೇ ಇಬ್ಬರಿಂದ. ಅಲ್ಲಿ ಪಾಪು ನೋಡೋಕೆ ಹೋಗ್ತಿದ್ದೀವಲ್ಲ ಅಂದ್ಬಿಟ್ಟು ಅವನಿಗೆ ಸ್ವಲ್ಪ ಕುಕ್ಕೀಸ್ ಮತ್ತು ಚಾಕ್ಲೇಟ್ನ ತೊಗೊಂಡ್ವಿ. ಹಂಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಗೋಬಿ ತೊಗೊಂಡು ಅವನು ಎಲ್ಲ ತರಲೆ ಮಾಡ್ತಾನೆ ನೋಡಿ ಇವಾಗ. ಅವನಂತೂ ಫುಲ್ ಖುಷಿ ಆಗ್ಬಿಟ್ಟು ಅವಾಗ ತಾನೇ ಎದ್ದಿದ್ದ. ಇಲ್ಲಿ ಅಕ್ಕ ಏನು ಮಾಡಿದ್ದಾರೆ ಅಂದರೆ, ಅವತ್ತು ಗುರುವಾರ ಇತ್ತಲ್ವ, ಅವರು ಬಸ್ಸಾಂಬಾರು ಮತ್ತು ಸೊಪ್ಪು ಪಲ್ಯ ಮಾಡಿದರು. ಅದ್ರ ಜೊತೆಗೆ ಜಾಮೂನ್ ಮಾಡಿದರು. ಆಚೆ ಹೋಗೋ, ಮನೆ ಬಿಟ್ಟು ಆಚೆ ಹೋಗೋ. ಭಯ, ಅಂಜಿಕೆ ಇವೆಲ್ಲ ನನ್ನಿಂದ ತುಂಬ ದೂರ. ಆದರೆ ಇವತ್ತು ಫಸ್ಟ್ ಟೈಮ್ ಮೇಲೆ ಭಯ ಆಗ್ತದೆ. ಅದು ತಿಂಕಬೇಕು. ಇವಳು ಕೈ ಹಿಡಿದಿರೋದ್ರಿಂದ ನನ್ನ ನೋಡಿ. ಸೊ ಅವ್ರ ಅಪ್ಪನ ಶರ್ಟ್ ಇಟ್ಕೊಂಡು ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದ. ನಾವು ಫೈನಲಿ ಮಳೆ ಬರ್ತಾಯಿತ್ತು ಅಂದ್ಬಿಟ್ಟು ನಾವು ಅಣ್ಣ ಬರೋದನ್ನ ಕಾಯೋಕ್ಕಾಗಲಿಲ್ಲ. ಊಟ ಮಾಡಿದ್ವಿ. ಊಟ ಮುಗಿಸ್ಕೊಂಡು ಮಳೆ ಆದರೂ ನಮಗೆ ಮಧ್ಯದಲ್ಲಿ ಮಳೆ ಸಿಕ್ಕಾಕೊಂಡ್ವಿ. ಸ್ವಲ್ಪ ಹೊತ್ತು ಹಂಗೆ ಗಾಡಿನ ಸೈಡ್ಗೆ ಹಾಕಿ ಮಳೆ ಸ್ವಲ್ಪ ಕಮ್ಮಿ ಆಗೋವರೆಗೂ ವೆಯ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಆಫೀಸಿಗೆ ಹೋಗೋಕ್ಕೆ ಡೈಲಿ ಸ್ಲಿಪ್ಪರ್ ಸರಿ ಹೋಗಲ್ಲ ಅಂದ್ಬಿಟ್ಟು ಶೂ ತೊಗೊಂಡ್ರು. 2 ಪೇರ್ ತೊಗೊಂಡ್ರು. ಅವ್ರಿಗೆ ಅಂತ ಅವ್ರು ಏನಾದ್ರು ತೊಗೊಳ್ಳೋ ಸ್ವಲ್ಪ ಕಮ್ಮಿನೇ. ಸೊ ತೊಗೊತಾ ಇದ್ದೀರಲ್ಲ ಅಂದ್ಬಿಟ್ಟು 2 ಜೊತೆನೇ ತೊಗೊಂಡ್ರು. ತುಂಬ ಚೆನ್ನಾಗಿರೋವೇ ತೊಗೊಂಡ್ರು, ಆಫೀಸ್ ವೇರಿಗಲ್ವ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಜೊತೆ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.